ಕರ್ತನಲ್ಲಿ ಪ್ರಿಯವಾದವರೇ, ಯೇಸುವಿನ ನಾಮದಲ್ಲಿ ಈ ಒಂದು ಜನವರಿ 6ನೇ ತಾರೀಕಂದು ಈ ಒಂದು ವಾಕ್ಯದೊಂದಿಗೆ ನಿಮ್ಮೆಲ್ಲರನ್ನ ಸಂಧಿಸುವುದರಲ್ಲಿ ನಾ ಬಹಳ ಸಂತೋಷ ಪಡ್ತೇನೆ. ಪ್ರೀತಿಯ ದೇವಜನರೇ, ಈ ಒಂದು 2025ನೇ ವರ್ಷದಲ್ಲಿ ನಾವು ಮಾಡಬೇಕಾದಂಥ ಒಂದು ದೊಡ್ಡ ಕಾರ್ಯವೇನೆಂದರೆ ಸಂಪೂರ್ಣವಾಗಿ ದೇವರ ಮೇಲೆ ಹಾಕಿಕೊಳ್ಳುವಂಥದ್ದು. ಅನೇಕ ಹೋರಾಟಗಳು, ಅನೇಕ ಸಮಸ್ಯೆಗಳು, ಅನೇಕ ತರವಾದಂಥ ನಮ್ಮ ವಿರುದ್ಧವಾಗಿ ಆಯುಧಗಳಿದ್ದರೂ ಕೂಡ ನಾವು ಮಾಡಬೇಕಾಗಿರುವಂಥ ಒಂದೇ ಒಂದು ಕಾರ್ಯ, ನಮ್ಮ ಬಲದ ಮೇಲೆ ಹಾತುಕೊಳ್ಳದೆ, ನಮ್ಮ ಪರಾಕ್ರಮದ ಮೇಲೆ ಹಾತುಕೊಳ್ಳದೆ ಸಂಪೂರ್ಣವಾಗಿ ದೇವರ ಆತ್ಮನ ಬಲಕ್ಕೆ ಒಪ್ಪಿಸಿಕೊಡುವಂಥ ಒಂದು ಜೀವನ ಇದೆಯಲ್ಲ, ಅದು ನಿಶ್ಚಯವಾಗಿ ದೊಡ್ಡ ಅದ್ಭುತಗಳನ್ನು ಕಾಣುವಂಥ ಜೀವಿತವಾಗಿರ್ತದೆ. ನಾವು ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ಮತ್ತಾಯನ ಬರೆದ ಸುವಾರ್ತೆ ಅದರಲ್ಲಿ 14ನೇ ಅಧ್ಯಾಯದಲ್ಲಿ 25ನೇ ವಾಕ್ಯದಿಂದ ನಾವು ನೋಡುವಾಗ ಯೇಸು ಆತನು ನೀರಿನ ಮೇಲೆ ಆತನು ನಡೆದು ಬರುವಂಥದ್ದನ್ನು ನಾವು ನೋಡ್ತೇವೆ. ಯಾವಾಗ ಶಿಷ್ಯರು ಆ ಒಂದು ನೀರಿನಲ್ಲಿ ದೋಣಿಯು ಮುಳುಗೋಗ್ತದೆ ಎಂಬುದಾಗಿ ಅವರ ಒಂದು ಪರಿಸ್ಥಿತಿಯಲ್ಲಿ ಕಣ್ಣೀರಿಡುತ್ತಾ ಅಳುತ್ತಾ ಇದ್ದಂಥ ಸಮಯದಲ್ಲಿ ಆ ಬಿರುಗಾಳಿ, ಆ ಅಲೆಗಳು, ಆ ಒಂದು ಸಮುದ್ರದ ಆ ಒಂದು ದೊಡ್ಡ ದೊಡ್ಡ ಆ ಒಂದು ಅಲೆಗಳಿಂದ ಆ ಒಂದು ದೋಣಿ ಇನ್ನೂ ಮುಳುಗ್ಬಿಡ್ತದೆ ಎನ್ನುವಂಥ ಒಂದು ಚಿಂತೆಯಲ್ಲಿದ್ದಾಗ ಯೇಸು ಕ್ರಿಸ್ತನು ಆತನು ನೀರಿನ ಮೇಲೆ ನಡೆದು ಬರುವಂಥ ಆ ಒಂದು ಘಟನೆಯನ್ನು ನಾವು ನೋಡ್ತೇವೆ. ಪ್ರಿಯರೇ, ಆ ಸಮಯದಲ್ಲಿ ನಾವು ನೋಡುವಾಗ ಯೇಸು ಸ್ವಾಮಿಯು ಆತನು ನಡೆದು ಬರುತ್ತಿರುವಂಥದ್ದನ್ನು ಕಂಡಂಥ ಪೇತ್ರನು, ದೇವರೇ, ಅದು ನೀನೇ ಆಗಿದ್ರೆ ನನ್ನನ್ನು ಕೂಡ ನೀರಿನ ಮೇಲೆ ನಡೆಸು ಎಂಬುದಾಗಿ ಹೇಳಿದಾಗ ತಕ್ಷಣವೇ ಯೇಸು ಸ್ವಾಮಿ ಹೇಳ್ತಾರೆ, ಬಾ ಎಂಬುದಾಗಿ ಹೇಳಿದ ಕೂಡಲೇ ಯೇಸು ಕ್ರಿಸ್ತನ ಮಾತಿಗೆ ಆತನು ಕಾಲನ್ನು ಹೊರಗಿಟ್ಟು ನೀರಿನ ಮೇಲೆ ನಡೆಯೋದಕ್ಕೆ ಆರಂಭಿಸಿದ್ನು. ಆ ಒಂದು ಸಮಯದಲ್ಲಿ ದೊಡ್ಡ ಬಿರುಗಾಳಿಯು, ಆ ಒಂದು ಅಲೆಗಳು ಬೀಸುತ್ತಿರುವಾಗ ಆತನು ಯೇಸುವನ್ನ ನೋಡುತ್ತಾ ನಡೆಯುತ್ತಿದ್ದಂಥ ಆ ಪೇತ್ರನು ಬಿರುಗಾಳಿಯ ಆ ಒಂದು ರಭಸಕ್ಕೆ, ಆ ಒಂದು ಭಯದಲ್ಲಿ ಆತನು ಆ ಮುಳುಗಲು ಆರಂಭಿಸಿದನು. ಪ್ರಿಯರೇ, ಆದರೆ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಆತನು ಕೂಗಿಕೊಳ್ತಾನೆ, ದೇವರೇ ನನ್ನನ್ನು ಕಾಪಾಡೆಂಬುದಾಗಿ ಹೇಳಿದ ಕೂಡಲೇ ದೇವರು ಕರಚಾಚಿ ಯೇಸು ಸ್ವಾಮಿ ಆತನನ್ನ ಮೇಲಕ್ಕೆತ್ತಿ ಆ ದೋಣಿಗೆ ಕರ್ಕೊಂಡು ಬರೋದನ್ನು ನಾವು ನೋಡ್ತೇವೆ. ನನ್ನ ಪ್ರೀತಿಯ ದೇವಜನರೇ, ನಾನು ಯೋಚನೆ ಮಾಡ್ತಾ ಇದ್ದೆ, ದೇವರೇ, ಯಾಕೆ ಈ ರೀತಿಯಾಗಿ? ಪೇತ್ರನಿಗೆ ಈಜು ಗೊತ್ತಿತ್ತು ಅಲ್ವಾ? ಪೇತ್ರನಿಗೆ ಒಳ್ಳೆ ಬೆಸ್ತನಲ್ವಾ? ಆತನು ಮುಳುಗುತ್ತಾ ಇದ್ದಾನೆಂಬುದಾಗಿ ನೆನೆಸುವಾಗ ಯಾವುದೇ ಒಬ್ಬ ಈಜುಗಾರನು, ಯಾವುದೇ ಒಂದು ಬೆಸ್ತನ ಏನ್ ಮಾಡ್ತಾನೆ, ದೋಣಿ ಕಡೆಗೆ ಆತನು ಮತ್ತೆ ಈಜುವುದಕ್ಕೆ ಆರಂಭಿಸ್ತಾನೆ. ಆದರೆ ಪೇತ್ರನು ಅದನ್ನ ಮಾಡಲಿಲ್ಲ. ಪೇತ್ರನು ಹೇಳ್ತಾನೆ, ದೇವರೇ ನೀ ಕಾಪಾಡೆಂಬುದಾಗಿ. ಎಷ್ಟೇ ಒಂದು ದೊಡ್ಡ ಮೀನುಗಾರನಾಗಿದ್ರು, ಎಷ್ಟೇ ಒಳ್ಳೆ ಈಜುಗಾರನಾಗಿದ್ರು ಕೂಡ ಪೇತ್ರನು ಆತನು ಹೇಳುವುದೇನು ಗೊತ್ತಾ? ನಾನು ನಂಬಿರೋದು ನಿನ್ನನ್ನು ಮಾತ್ರ ದೇವರೇ. ನನ್ನ ಬಲದ ಮೇಲೆ, ನನಗಿರುವ ತಾಲಾಂತಿನ ಮೇಲೆ, ನನಗಿರುವಂಥ ಶಕ್ತಿಯ ಮೇಲೆ ನಾನು ಹಾತ್ಕೊಳ್ಳೋದಿಲ್ಲ. ನಾನು ನಿನ್ನನ್ನೇ ನಂಬಿದ್ದೇನೆ, ನಾನು ಎಂದಿಗೂ ಆಶಾಭಂಗ ಪಡೋದಿಲ್ಲ ಎಂಬುದಾಗಿ ಈ ಒಂದು ದಿನ ನಿಮ್ಮೆಲ್ಲರನ್ನ ನಾನು ಉತ್ಸಾಹಪಡಿಸಲು ಬಯಸ್ತೇನೆ. ಸೋತು ಹೋಗಬೇಡ್ರಿ, ಪರಿಸ್ಥಿತಿಗಳನ್ನ ನೋಡಿ ಭಯಪಡಬೇಡ್ರಿ. ಒಂದು ವೇಳೆ ಎಲ್ಲ ಮುಳುಗಿ ಹೋಗುವಂಥ ರೀತಿಯಲ್ಲಿ ನನ್ನ ಜೀವನ ಕಾಣಲ್ಪಡ್ತಾ ಇದೆ, ನನ್ನ ಪರಿಸ್ಥಿತಿಯಲ್ಲಿ ನನಗೆ ಸಹಾಯ ಎಲ್ಲಿಂದಲೂ ಬರ್ತಾ ಇಲ್ಲ, ನಾನೇ ಹೋರಾಡಬೇಕು, ನಾನೇ ಕಷ್ಟಪಡಬೇಕು ಎನ್ನುವಂಥ ಪರಿಸ್ಥಿತಿಗೆ ಈ ದಿನ ತಳ್ಳಲ್ಪಟ್ಟಿದ್ದೀರಾ? ದೇವರು ಈ ದಿನ ನಿಮಗೋಸ್ಕರವೇ ಮಾತನಾಡ್ತಾ ಇದ್ದಾರೆ. ದೇವರು ಹೇಳ್ತಾರೆ, ಈ ಜಕರಿಯ 4ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿರುವ ಹಾಗೆ, ನಿನ್ನ ಬಲದಿಂದ ಆಗದೇ ಇರುವಂಥದ್ದು, ನಿನ್ನ ಪರಾಕ್ರಮದಿಂದ ಆಗದೇ ಇರುವಂಥದ್ದು ದೇವರ ಆತ್ಮನಿಂದ ಸಾಧ್ಯ. ಆ ಒಂದು ದಿನ ಪೇತ್ರನ ಒಂದು ದೋಣಿಯಲ್ಲಿ ಹತ್ತು ಕುಂತಂತ ಆ ಯೇಸು ಕ್ರಿಸ್ತನ ಈತನು ಎಂಬುದಾಗಿ ಆತನು ಬೆಚ್ಚಿ ಬೀಳುವಂತೆ ದೇವರು ಆ ನೀರಿನ ಮೇಲೆ ನಡೆದುಕೊಂಡು ಬಂದನು. ಯೇಸು ಸ್ವಾಮಿ ಆ ಒಂದು ದಿನ ಆ ಒಂದು ಪ್ರಸಂಗ ಮಾಡಿ, ಆ ಒಂದು ದಿನ ಪೇತ್ರನಿಗೆ ಮೀನನ್ನ, ಆ ರಾತ್ರಿಯೆಲ್ಲ ಸಿಗದೆ ಹೋದಂಥ ಮೀನನ್ನ ಬೆಳಗ್ಗೆ ಬಲೆ ಹರಿಯುವಂತೆ ಕೊಟ್ಟ ಆ ಒಂದು ದಿನವನ್ನ ಜ್ಞಾಪಿಸ್ಕೊಂಡಿರ್ಬೋದಲ್ವಾ ಪೇತ್ರನು? ಅಯ್ಯೋ, ನನ್ನ ದೋಣಿನೇ ಬೇಕಾಗಿರ್ಲಿಲ್ವಲ್ಲ, ಈತನಿಗೆ ಸಮುದ್ರವೇ ದೋಣಿ ಆಗಿದೆಯಲ್ಲ, ಸಮುದ್ರವೇ ಈತನನ್ನ ಹೊರತದಲ್ಲ ಎಂಬುದಾಗಿ. ಹೌದು ನನ್ನ ಪ್ರೀತಿಯ ದೇವಜನರೇ, ಇದುವರೆಗೂ ನಿಮ್ಮ ನಿರಾಶೆಗಳಲ್ಲಿ ದೇವರು ಅನೇಕ ಅದ್ಭುತಗಳನ್ನ 2024ನೇ ವರ್ಷದಲ್ಲಿ ದೇವರು ಮಾಡಿರಬಹುದು. ಆದರೆ ಇನ್ನೂ ದೊಡ್ಡ ಕಾರ್ಯಗಳನ್ನ, ನೀವು ನಂಬಲಿಕ್ಕಾಗದೇ ಇರುವಂಥ ಕಾರ್ಯಗಳು, ಈ ಒಂದು ವರ್ಷ ನೀವು ಮುಳುಗಿ ಹೋಗೋದಿಲ್ಲ, ಈ ಒಂದು ವರ್ಷ ನೀವು ಅವಮಾನಗೊಳ್ಳುವುದಿಲ್ಲ, ಈ ಒಂದು ವರ್ಷ ನಿಮ್ಮ ಜೀವಿತವು ನಶಿಸಿ ಹೋಗುವುದಿಲ್ಲ. ಕರ್ತನು ತಾನೇ ಸರಿಯಾದ ಸಮಯದಲ್ಲಿ ದೊಡ್ಡ ಅದ್ಭುತವನ್ನ ಮಾಡಿ ನಿಮ್ಮನ್ನ ಮೇಲೆ ಕೆತ್ತುವಂತ ದೇವರು ಆತನಾಗಿದ್ದಾನೆ. ದೇವರು
ಈ ಒಂದು ವಾಕ್ಯದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ ನಿಮಗಾಗಿ ನಾ ಪ್ರಾರ್ಥಿಸಲು ಬಯಸ್ತೇನೆ. ತಂದೆಯಾದ ದೇವರೇ, ಈ ಒಂದು ದಿನ ಯಾರೆಲ್ಲ ಭಯದಲ್ಲಿಯೋ ಚಿಂತೆಯಲ್ಲಿಯೋ ಬಿರುಗಾಳಿಗಳ ಮಧ್ಯದಲ್ಲಿ ನಿಂತಿದ್ದಾರೋ ಅವರ ಜೀವಿತದಲ್ಲಿ ದೇವರೇ ನೀ ಅದ್ಭುತವನ್ನ ಮಾಡು. ಯೇಸುವಿನ ನಾಮದಲ್ಲಿ ಯಾವ ಬಿರುಗಾಳಿಯು ಆ ಒಂದು ಪೇತ್ರನಿಗೆ ದೊಡ್ಡ ಸಮಸ್ಯೆ ಆಗಿತ್ತು ಅದು ನಿನ್ನ ಪಾದದ ಅಡಿಯಲ್ಲಿ ಇದೆ ಎಂಬುವಂಥದ್ದನ್ನ ನೀ ತೋರಿಸಿಕೊಟ್ಟೆ ಅಪ್ಪ. ಈ ದಿನ ನಿನ್ನ ಪ್ರೀತಿಯ ಮಕ್ಕಳ ಜೀವಿತದಲ್ಲಿ ಇರುವಂತ ಎಲ್ಲ ಸಮಸ್ಯೆಗಳು ನಿನ್ನ ಕಾಲಡಿಯಲ್ಲಿ ಉಂಟು ಸ್ವಾಮಿ. ನೀನು ಅವರ ಜೀವಿತದಲ್ಲಿ ಅದ್ಭುತವನ್ನ ಮಾಡು. ಅವರ ಪರಿಸ್ಥಿತಿಗಳು ಮಾರ್ಪಡಲಿ ಯೇಸುವಿನ ನಾಮದಲ್ಲಿ. ಅವರ ಪ್ರಯತ್ನದಿಂದ, ಅವರ ಒಂದು ತಾಲಂತಿನಿಂದ, ಅವರ ಶಕ್ತಿಯಿಂದ ಆಗದೇ ಇರುವಂತಹ ಕಾರ್ಯಗಳನ್ನ ನೀನು ನಿನ್ನ ಬಲಗೈಯಿಂದ ಮಾಡಲು ಶಕ್ತನೆಂಬುದಾಗಿ ನಾವು ನಂಬಿದ್ದೇವೆ. ಆಶೀರ್ವದಿಸು. ಈ ದಿನವೆಲ್ಲ ನಿನ್ನ ಮಕ್ಕಳ ಜೀವಿತದಲ್ಲಿ ಸಂತೋಷ ಉಂಟು ಆಗಲಿ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ಕರ್ತನು ನಿಮ್ಮನ್ನು ಏರಾಳವಾಗಿ ಆಶೀರ್ವದಿಸಲಿ. ನಾಳೆ ದಿನ ಮತ್ತೆ ನಿಮ್ಮನ್ನು ಸಂಧಿಸ್ತೇನೆ. ಆಮೇನ್.